ಹೆಬ್ಬಾಳದ ರಸ್ತೆಯಲ್ಲಿ ಬಿದ್ದ 15 ಅಡಿ ಗುಂಡಿ. ಫಿನಾನ್ಸ್ನವರ ಕಾಟಕ್ಕೆ ಡಿಸಿ ಕಚೇರಿ ಮುಂದೆ ಮಹಿಳೆಯರು ಕಣ್ಣೀರು. ಟಿಡಿಪಿ ಎಂಎಲ್ಎ ಬೆಂಬಲಿಗನ ಹತ್ಯೆಗೆ ಸ್ಕೆಚ್. ಮುಳಬಾಗಿಲು ಠಾಣೆಯ ಕಾನ್ಸ್ಟೇಬಲ್ ಅರೆಸ್ಟ್. ಮಿತಿ ಮೀರಿದ ಕಾಡಾನೆಗಳ ಉಪಟಳ. ಕಬ್ಬಿನ ಗದ್ದೆಯಲ್ಲಿ ಚಿರತೆ ಮರಿಗಳು ಪ್ರತ್ಯಕ್ಷ. ಎಲ್ಲವನ್ನೂ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. 2 ದಿನಗಳ ಪೋಲೆಂಡ್ ಭೇಟಿ ಮುಗಿಸಿದ ನಂತರ ಪ್ರಧಾನಿ ಮೋದಿ ಉಕ್ರೇನ್ಗೆ ತೆರಳಿದ್ದಾರೆ. ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಆಹ್ವಾನದ ಮೇರೆಗೆ ಪ್ರಧಾನಿ ಮೋದಿ ಯುದ್ಧ ಪೀಡಿತ ದೇಶ ಉಕ್ರೇನ್ಗೆ ತೆರಳಿದ್ದಾರೆ. ರಷ್ಯಾಕ್ಕೆ ಭೇಟಿ ನೀಡಿದ ಸುಮಾರು 6 ವಾರಗಳ ನಂತರ ಪ್ರಧಾನಿ ಮೋದಿ ಅವರು ಉಕ್ರೇನ್ಗೆ ಭೇಟಿ ನೀಡಿದ್ದಾರೆ. ಇದು ಉಕ್ರೇನ್ಗೆ ಭಾರತೀಯ ಪ್ರಧಾನಿಯ ಮೊದಲ ಭೇಟಿ ಎಂಬುದು ವಿಶೇಷ. ಉಕ್ರೇನ್ ಮೇಲಿನ ರಷ್ಯಾದ ಆಕ್ರಮಣವನ್ನು ಭಾರತ ಇನ್ನೂ ಖಂಡಿಸಿಲ್ಲವಾದರೂ ಪಿಎಂ ಮೋದಿ ಯುದ್ಧ ಭೂಮಿಯಲ್ಲಿ ಯಾವ ಸಮಸ್ಯೆಗೂ ಪರಿಹಾರ ಸಿಗುವುದಿಲ್ಲ ಅಂತ ಹೇಳುವ ಮೂಲಕ ರಷ್ಯಾಗೆ ಶಾಂತಿ ಸಂಧಾನದ ಸಲಹೆಯನ್ನು ನೀಡಿದ್ದಾರೆ. ಕೀವ್ನಲ್ಲಿ ಮೋದಿಗೆ ಭಾರತೀಯ ಸಮುದಾಯ ಆತ್ಮೀಯ ಸ್ವಾಗತ ಕೋರಿದ್ದಾರೆ. ಆಗಸ್ಟ್ 28ರಂದು ಮಂಡ್ಯ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಮಂಡ್ಯ ನಗರಸಭೆಯ ಗದ್ದುಗೆಯ ಫೈಟ್ ಜೋರಾಗಿದೆ. ಅಧಿಕಾರವನ್ನ ಹಿಡಿಲಿಕ್ಕೆ ಮಾಜಿ ದೋಸ್ತಿಗಳ ನಡುವೆ ಕಾಳಗ ಏರ್ಪಟ್ಟಿದೆ. ನಗರಸಭೆಯನ್ನ ವಶಕ್ಕೆ ಪಡೆಯಲು ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಸಚಿವ ಚಲುವರಾಯಸ್ವಾಮಿ ಪ್ರತಿತಂತ್ರವನ್ನು ರೂಪಿಸುತ್ತಿದ್ದಾರೆ. 35 ಸದಸ್ಯ ಬಲದ ಮಂಡ್ಯ ನಗರಸಭೆಯ ಗದ್ದುಗೆಗಾಗಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇದೆ. ಚುನಾವಣೆ ಘೋಷಣೆಯ ಬೆನ್ನಲ್ಲೇ ಸದಸ್ಯರಿಗೆ ಪ್ರವಾಸ ಭಾಗ್ಯವನ್ನು ಕಲ್ಪಿಸಿದ್ದಾರೆ. ಜೆಡಿಎಸ್ ಹಾಗೂ ಬಿಜೆಪಿ ಸದಸ್ಯರು ಜಮ್ಮು ಕಾಶ್ಮೀರ, ದೆಹಲಿಗೆ ಟ್ರಿಪ್ ಹೋದರೆ ಕಾಂಗ್ರೆಸ್ ಸದಸ್ಯರು ಗೋವಾಕ್ಕೆ ಪ್ರವಾಸಕ್ಕೆ ತೆರಳಿದ್ದಾರೆ. ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಬಿಸಿಎ ವರ್ಗಕ್ಕೆ ಮೀಸಲಾಗಿದ್ದು ಜೆಡಿಎಸ್ 18, ಬಿಜೆಪಿ 2, ಕಾಂಗ್ರೆಸ್ 10 ಹಾಗೂ 5 ಮಂದಿ ಪಕ್ಷೇತರ ಸದಸ್ಯರಿದ್ದಾರೆ. ಸಂಸದ ಕುಮಾರಸ್ವಾಮಿ, ಸ್ಥಳೀಯ ಶಾಸಕ ಗಣಿಗ ರವಿ ಸೇರಿ 37 ಮಂದಿಗೆ ಮತದಾನದ ಹಕ್ಕಿದೆ. ಎಚ್ಡಿಕೆ ಹಾಗೂ 2 ಬಿಜೆಪಿ ಸದಸ್ಯರು ಸೇರಿ ಜೆಡಿಎಸ್ಗೆ 21 ಮತಗಳ ಬಲವಿದೆ. ಶಾಸಕ ಗಣಿಗ ರವಿಕುಮಾರ್ ಪಕ್ಷೇತರರು ಸೇರಿ ಕಾಂಗ್ರೆಸ್ಗೆ 16 ಸದಸ್ಯರ ಬಲವಿದೆ. ಆಪರೇಷನ್ ಹಸ್ತದ ಮೂಲಕ ಅಧಿಕಾರವನ್ನು ಹಿಡಿಲಿಕ್ಕೆ ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸಿದೆ. ಕಾಂಗ್ರೆಸ್ ತಂತ್ರಕ್ಕೆ ಜೆಡಿಎಸ್ ಪ್ರತಿತಂತ್ರ ರೂಪಿಸಿದ್ದು ಪಕ್ಷಾಂತರವನ್ನು ತಡೆಯಲಿಕ್ಕೆ ಈಗಾಗಲೇ ಸದಸ್ಯರಿಗೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಅವರು ವಿಪ್ ಅನ್ನು ಜಾರಿ ಮಾಡಿದ್ದಾರೆ. ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಕಟ್ತಾ ಇದೆ. ದಸರೆಗಾಗಿ ಮೈಸೂರಿಗೆ ಬಂದಿರುವ ಗಜಪಡೆಯನ್ನು ಇಂದು ಅರಮನೆ ಅಂಗಳಕ್ಕೆ ಅದ್ಧೂರಿಯಾಗಿ ಸ್ವಾಗತ ಮಾಡಲಾಗಿದೆ. 2 ದಿನಗಳ ಹಿಂದೆ ಕಾಡಿನಿಂದ ನಾಡಿಗೆ ಬಂದಿದ್ದ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆ 2 ದಿನ ಮೈಸೂರಿನ ಅರಣ್ಯ ಭವನದ ಆವರಣದಲ್ಲಿ ವಿಶ್ರಾಂತಿ ಪಡೆದಿದೆ. ಇಂದು ಗಜಪಡೆ ಮೈಸೂರು ಅರಮನೆ ಆವರಣ ಪ್ರವೇಶಿಸಿದೆ. ಬೆಳಗ್ಗೆ 10:10ರ ಶುಭ ಲಗ್ನದಲ್ಲಿ ಗಜಪಡೆಯನ್ನು ಅರಮನೆಗೆ ಸ್ವಾಗತಿಸಲಾಯಿತು. ವಿವಿಧ ಜಾನಪದ ಕಲಾ ಪ್ರಕಾರಗಳು ಸಮಾರಂಭದ ಮೆರುಗು ಹೆಚ್ಚಿಸಿದವು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಅನುಪಸ್ಥಿತಿಯಲ್ಲಿ ಶಾಸಕ ತನ್ವೀರ್ ಸೇಠ್ ಗಜಪಡೆಗೆ ಪುಷ್ಪಾರ್ಚನೆ ಮಾಡಿ ಅರಮನೆಗೆ ಸ್ವಾಗತಿಸಿದರು. ಅರಮನೆಯ ಜಯಮಾರ್ತಾಂಡ ಗೇಟ್ ಮೂಲಕ ಅರಮನೆ ಒಳಕ್ಕೆ ಬಂದ ಗಜಪಡೆಗೆ ಅರಮನೆ ಮುಂಭಾಗ ವಿಶೇಷ ಪೂಜೆ ಸಲ್ಲಿಸಿ ನಂತರ ಗಜಪಡೆಯ ಕಾವಾಡಿಗರು ಮಾವುತರಿಗೆ ಕಿಟ್ ವಿತರಿಸಲಾಯಿತು. ಇವತ್ತಿನಿಂದ ದಸರಾ ಮುಗಿಯುವವರೆಗೂ ದಸರಾ ಗಜಪಡೆ ಹಾಗೂ ಅವುಗಳ ಮಾವುತರು ಮತ್ತು ಕಾವಾಡಿಗಳ ಕುಟುಂಬ ಅರಮನೆ ಆವರಣದಲ್ಲಿನ ತಾತ್ಕಾಲಿಕ ಶೆಡ್ಗಳಲ್ಲಿ ವಾಸ ಮಾಡಲಿದ್ದಾರೆ. ನಾಳೆಯಿಂದ ಗಜಪಡೆಯ ತಾಲೀಮು ಕೂಡ ಶುರುವಾಗಲಿದೆ. ದಸರಾ 2024ಕ್ಕೆ ಅಧಿಕೃತವಾಗಿ ಮೈಸೂರು ನಗರ ವ್ಯಾಪ್ತಿಯಲ್ಲಿ ಇವತ್ತು ಪ್ರಾರಂಭವಾಗಿದೆ. ಅಂಬಾರಿ ಹೊರುವಂತಹ ಅಭಿಮನ್ಯು ಮತ್ತು 8 ಆನೆಗಳು ಅರಮನೆಯನ್ನ ಪ್ರವೇಶ ಮಾಡಿದೆ. ಇದರಿಂದಾಗಿ ಮೈಸೂರು ದಸರಾಕ್ಕೆ ಚಾಲನೆ ಸಿಕ್ದಂಗಾಗಿದೆ. ಮೈಸೂರು ದಸರಾ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ಈಗಾಗಲೇ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದೆ. ಮೈಸೂರಿನಲ್ಲಿ ವಿಶ್ವವಿಖ್ಯಾತ ದಸರಾ ತಯಾರಿ ನಡೆದಿದೆ. ಈಗಾಗಲೇ ಗಜಪಡೆಯ ಪಯಣ ಆರಂಭವಾಗಿದೆ. ಈ ಹೊತ್ತಿನಲ್ಲಿಯೇ ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕೆಂಪಯ್ಯನಹುಂಡಿ ಗೇಟ್ ಬಳಿಯ ಹೋಟೆಲ್ ಒಂದರಲ್ಲಿ ಸ್ಫೋಟಕಗಳು ಪತ್ತೆಯಾಗಿದೆ. ಅಪರಿಚಿತರು ನೀಲಿ ಬಣ್ಣದ ಪ್ಲಾಸ್ಟಿಕ್ನಲ್ಲಿ ಸ್ಫೋಟಕ ವಸ್ತುಗಳನ್ನು ಇಟ್ಟು ಪರಾರಿಯಾಗಿದ್ದಾರೆ. ಸ್ಫೋಟಕ ವಸ್ತುಗಳನ್ನು ನೋಡಿದ ಹೋಟೆಲ್ ಸಿಬ್ಬಂದಿ ಕೂಡಲೇ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಪರಿಶೀಲನೆ ನಡೆಸಿ ಸ್ಫೋಟಕಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಟ್ಯೂಬ್ ಆಕಾರದಲ್ಲಿರುವ 9 ಸ್ಫೋಟಕ ವಸ್ತುಗಳನ್ನು ಮತ್ತು 1 ನಾಡ ಬಾಂಬ್ ಆಕಾರದ ವಸ್ತುವನ್ನ ಪತ್ತೆ ಮಾಡಲಾಗಿದೆ. ಕಲ್ಲು ಗಣಿಗಾರಿಕೆ ಮತ್ತು ಪ್ರಾಣಿಗಳ ಬೇಟೆಗೆ ಈ ರೀತಿಯ ಸ್ಫೋಟಕಗಳನ್ನು ಬಳಸಬಹುದು ಅಂತೇಳಿ ಸಂಶಯ ವ್ಯಕ್ತವಾಗಿದೆ. ಪೊಲೀಸರು ಹಾಗೂ ಬಾಂಬ್ ನಿಷ್ಕ್ರಿಯ ದಳದವರು ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡೆದು ಹೋಟೆಲ್ ಸಿಬ್ಬಂದಿಯಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಬೆಂಗಳೂರಿನ ರಸ್ತೆಯಲ್ಲಿ ಗುಂಡಿಯಲ್ಲ ಬಾವಿ ತಲೆ ಎತ್ತಿದೆ. ಕಳಪೆ ಕಾಮಗಾರಿಯಿಂದ ಕೃತಕ ಬಾವಿಗೆ ಸೃಷ್ಟಿಯಾಗಿದೆ. ಹೆಬ್ಬಾಳ ಔಟರ್ ರಿಂಗ್ ರೋಡ್ನ ಸಿಗ್ನಲ್ ಬಳಿ ಮಣ್ಣು ಕುಸಿದಿದೆ. ಕಳೆದ 10 ದಿನಗಳಿಂದ ಬಾವಿಯಾಕಾರದ ಗುಂಡಿ ಬಿದ್ದಿದ್ದು 15 ಅಡಿ ಆಳದ ಗುಂಡಿಯಲ್ಲಿ ಮಣ್ಣು ಕುಸಿದಿದೆ. ಒಳಭಾಗದಲ್ಲಿ ಸಾಕಷ್ಟು ಅಗಲಕ್ಕೆ ಮಣ್ಣು ಕುಸಿದಿದೆ. ಮೊದಲೇ ಟ್ರಾಫಿಕ್ನಿಂದ ತುಂಬಿರುವ ರೋಡ್ ಇದು. ಇಲ್ಲಿ ನಡೆಯುತ್ತಿರುವ ಕಾಮಗಾರಿ ಒಂದು ಕಡೆಯಾದರೆ ಈ ರೀತಿ ಗುಂಡಿ ಬಿದ್ದಿದ್ದರೂ ಬಿಬಿಎಂಪಿ ಮಾತ್ರ ಇನ್ನೂ ಈ ಕಡೆ ತಿರುಗಿಯೂ ನೋಡಿಲ್ಲ. ಈ ಗುಂಡಿಗೆ 2-3 ವಾಹನಗಳು ಬಿದ್ದಿದ್ದು ಸವಾರರಿಗೆ ಗಾಯಗಳಾಗಿವೆ. ಟ್ರಾಫಿಕ್ ಪೊಲೀಸರು ಬಾವಿ ರೀತಿ ಬಿದ್ದಿರುವ ಗುಂಡಿಯ ಸುತ್ತ ಬ್ಯಾರಿಕೇಡ್ ಹಾಕಿದ್ದಾರೆ. ಜೊತೆಗೆ ಬಿಬಿಎಂಪಿಗೂ ಮಾಹಿತಿಯನ್ನು ನೀಡಿದ್ದಾರೆ. ಆದರೂ ಯಾರೂ ಬಂದು ಇದನ್ನು ಸರಿ ಮಾಡ್ತಿಲ್ಲ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲೂ ಭೂಮಿ ಕುಸಿತಿದೆ ಅಂದರೆ ಆಶ್ಚರ್ಯ ಆಗುತ್ತೆ. ಬಾವಿ ರೀತಿಯಲ್ಲಿ ಗುಂಡಿ ಬಿದ್ದಿದೆ. ಎಲ್ಲಿ ಯಾವ ರೀತಿ ಅಂತ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಹೆಬ್ಬಾಳ ಮುಖ್ಯ ರಸ್ತೆಯಲ್ಲಿ ಅಂದರೆ ನಾಗವಾರದಿಂದ ಹೆಬ್ಬಾಳಕ್ಕೆ ಬರುವಂತಹ ಮಾರ್ಗದಲ್ಲಿ ಹೆಬ್ಬಾಳ
ಜಂಕ್ಷನ್ಗಿಂತ ಒಂದು 500 ಮೀಟ್ರ್ ಹಿಂಭಾಗದಲ್ಲಿ ಒಂದು ರಸ್ತೆ ಮಧ್ಯದಲ್ಲಿ ಒಂದು ಗುಂಡಿ ಬಿದ್ದಿದೆ. ಅದು ಗುಂಡಿ ಥರ ಕಾಣಿಸ್ತಿಲ್ಲ, ದೊಡ್ಡ ಬೃಹದಾಕಾರದ ಬಾವಿ ರೀತಿಯಲ್ಲಿ ಅದು ಬಿದ್ದಿರುವಂಥದ್ದು. ಕಳೆದ 4-5 ದಿನಗಳಿಂದ ಅಂದರೆ ಆಲ್ಮೋಸ್ಟ್ ಒಂದು ವಾರನೋ 10 ದಿವಸದಿಂದ ಈ ಥರ ಗುಂಡಿ ಬಿದ್ದಿರುವಂಥದ್ದು. ಪೊಲೀಸರು ಇಲ್ಲಿ ಯಾವುದೇ ರೀತಿ ಅನಾಹುತ ಆಗಬಾರ್ದು ಅಂತ ಸುತ್ತಮುತ್ತ ಬ್ಯಾರಿಕೇಡ್ಗಳು ಹಾಕಿದ್ದಾರೆ. ಅಂದರೆ ಬಾವಿ ಆಕಾರದಲ್ಲೇ ಬ್ಯಾರಿಕೇಡ್ನ ಹಾಕಿ ಹೋಗಿದ್ದಾರೆ. ಬಿಟ್ಟರೆ BBMP ಅವರಾಗಲಿ ಜಲಮಂಡಳಿಯವರಾಗಲಿ ಯಾರೂ ಸಹ ಇನ್ನೂ ಈ ಕಡೆ ತಿರುಗಿ ನೋಡಿಲ್ಲ. ಮೊದಲೇ ಈ ಏರಿಯಾದಲ್ಲಿ ಟ್ರಾಫಿಕ್ ಜಾಸ್ತಿ, ವಾಹನ ಸಂಚಾರ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಈ ರೀತಿ ಬ್ಯಾರಿಕೇಡ್ ಹಾಕಿರೋದ್ರಿಂದ ಫುಟ್ಪಾತ್ ಮೇಲೆ ವಾಹನ ಸಂಚಾರ ಮಾಡ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದಿಂದ ರೈತರು ಹಾಗೂ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆಲಸ ಸಿಗದೆ ಕಾರ್ಮಿಕರು ಕಂಗಾಲಾಗಿದ್ದಾರೆ. ಈ ನಡುವೆ ಫೈನಾನ್ಸ್ಗಳ ಕಾಟ ಹೆಚ್ಚಾಗಿದೆ. ಫೈನಾನ್ಸ್ನವರು ಹಣ ಕಟ್ಟುವಂತೆ ಕಿರುಕುಳ ಕೊಡ್ತಿದ್ದಾರೆ ಅಂತೇಳಿ ಸಾವಳಗಿ ಗ್ರಾಮದ 20ಕ್ಕೂ ಹೆಚ್ಚು ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ. ಕೂಲಿ ನಾಲಿ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದೇವೆ, ಈಗ ಪ್ರವಾಹ ಬಂದಿರೋದ್ರಿಂದ ಕೂಲಿ ಕೆಲಸವೂ ಕೂಡ ಸಿಗ್ತಿಲ್ಲ ಅಂತೇಳಿ DC ಕಚೇರಿ ಮುಂದೆ ಕಣ್ಣೀರಿಟ್ಟಿದ್ದಾರೆ. ಇತ್ತ ಕೂಲಿಯೂ ಸಿಗ್ತಿಲ್ಲ, ಅತ್ತ ಫೈನಾನ್ಸ್ನವರು ಹಣ ಕಟ್ಟುವಂತೆ ಕಿರುಕುಳ ಕೊಡ್ತಿದ್ದಾರೆ. ಮನೆಗೆ ಬಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಿದ್ದಾರೆ. ಸಾಲ ಮರುಪಾವತಿ ಮಾಡಲು ಮಾಂಗಲ್ಯ ಕಿವಿಯೋಲೆಯನ್ನ ಅಡವಿಟ್ಟು ಹಣ ಕಟ್ಟಿದ್ದೇವೆ, ಇಷ್ಟಾದ್ರೂ ಫೈನಾನ್ಸ್ನವರ ಕಾಟ ತಪ್ಪಿಲ್ಲ ಅಂತೇಳಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಟಿಡಿಪಿಯ MLA ಬೆಂಬಲಿಗನ ಹತ್ಯೆಗೆ ಸ್ಕೆಚ್ ಹಾಕಿದ ಕೋಲಾರ ಮೂಲದ ಪೊಲೀಸ್ ಕಾನ್ಸ್ಟೇಬಲ್ ಅನ್ನ ಬಂಧಿಸಲಾಗಿದೆ. ಆಂಧ್ರದ ಗಂಗಾವರಂ ಪೊಲೀಸರು ಮುಳುಬಾಗಿಲು ಪೊಲೀಸ್ ಠಾಣೆಯ ಕ್ರೈಮ್ ಕಾನ್ಸ್ಟೇಬಲ್ ವಿನಾಯಕನನ್ನ ಲಾಕ್ ಮಾಡಿದ್ದಾರೆ. ಟಿಡಿಪಿ ಶಾಸಕನ ಬೆಂಬಲಿಗನ ಹತ್ಯೆಗೆ ಸುಪಾರಿ ಕೊಟ್ಟು ಆಕ್ಸಿಡೆಂಟ್ ಮಾಡಿಸಲಿಕ್ಕೆ ಪೇದೆ ವಿನಾಯಕ್ ಹೇಳಿದ್ದ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಟಿಡಿಪಿಯ ಕಾರ್ಯಕರ್ತ ಪಾರಾಗಿದ್ದಾರೆ. ಟಿಡಿಪಿ ಕಾರ್ಯಕರ್ತನ ಸ್ನೇಹಿತನೇ ಹತ್ಯೆಗೆ ಸುಪಾರಿ ಕೊಟ್ಟಿದ್ದ. ಇದಕ್ಕೆ ಮುಳಬಾಗಿಲು ಪೇದೆ ವಿನಾಯಕ್ ಸಹಕಾರ ಕೊಟ್ಟಿದ್ದ. ಕೊಲೆಗೆ ಉಪಾಯ ಮಾಡಿ ಆಕ್ಸಿಡೆಂಟ್ ಮಾಡಿಸಲಿಕ್ಕೆ ವಾಹನವನ್ನು ಸಿದ್ಧಪಡಿಸಿ ಸ್ಕೆಚ್ ಹಾಕಿದ್ದ. ಕೊಲೆಗೆ ಯತ್ನ ಸುಪಾರಿ ನೀಡಿದ ವಿನಾಯಕ್ ವಿರುದ್ಧ ಗಂಗಾವರಂ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾದ ಬೆನ್ನಲ್ಲೇ ವಿನಾಯಕ್ನನ್ನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸುತ್ತಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಉಪಟಳ ಮಿತಿಮೀರಿದೆ. ಅಂಗಡಿಗೆ ತೆರಳುತ್ತಿದ್ದ ವ್ಯಕ್ತಿಯ ಮೇಲೆ ಕಾಡಾನೆ ದಾಳಿ ಮಾಡಲು ಯತ್ನಿಸಿದ್ದು ಸ್ವಲ್ಪದರಲ್ಲೇ ವ್ಯಕ್ತಿ ಪಾರಾಗಿದ್ದಾನೆ. ಆನೆಯಿಂದ ತಪ್ಪಿಸಿಕೊಳ್ಳಲು ಓಡುವಾಗ ಬಿದ್ದು ನಾಗೇಶ್ ಗಾಯಗೊಂಡಿದ್ದಾರೆ. ಸಕಲೇಶಪುರ ತಾಲೂಕಿನ ಉದೇವಾರಕ್ಕೆ ನಾಗೇಶ್ ಅತ್ತೆಯ ಮನೆಗೆ ಬಂದಿದ್ದರು. ಈ ವೇಳೆ ಮೊಸರು ತರಲು ಅಂಗಡಿಗೆ ತೆರಳುತ್ತಾ ಇದ್ದಾಗ ಕಾಫಿ ತೋಟದಿಂದ ಏಕಾಏಕಿ ರಸ್ತೆಗೆ ಎಂಟ್ರಿ ಕೊಟ್ಟಿದೆ. ಸದ್ಯ ಗಾಯಾಳು ನಾಗೇಶ್ಗೆ ಸಕಲೇಶಪುರ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇತ್ತ ಬೇಲೂರು ತಾಲೂಕಿನ ಬೆಳಗುಲಿಯಲ್ಲಿ ಕಾಡಾನೆಗಳು ಬೆಳೆಯನ್ನು ನಾಶ ಮಾಡಿವೆ. ಬೆಳೆ ನಾಶ ವೀಕ್ಷಣೆಗೆ ಬಂದ ETF ಸಿಬ್ಬಂದಿಯನ್ನ ಕಾಫಿ ಬೆಳೆಗಾರರು ಕೂಡಿ ಹಾಕಲು ಯತ್ನಿಸಿದ್ದಾರೆ. ಬೆಳಗುಲಿ ಗ್ರಾಮದಲ್ಲೇ 30ಕ್ಕೂ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿದ್ದು ನಿತ್ಯ ಕಾಫಿ, ಮೆಣಸು, ಬಾಳೆ, ಅಡಿಕೆಯನ್ನು ನಾಶ ಮಾಡ್ತಾ ಇವೆ. ಆನೆಗಳ ಚಲನವಲನ ಗಮನಿಸಲು ETF ಸಿಬ್ಬಂದಿಯನ್ನು ನೇಮಿಸಲಾಗಿದೆ. ಕಾಡಾನೆಯನ್ನ ETF ಸಿಬ್ಬಂದಿ ಹಿಮ್ಮೆಟ್ಟಿಸಲು ವಿಫಲರಾದ ಕಾರಣ ಅವರನ್ನು ಕೂಡಿ ಹಾಕಲು ಗ್ರಾಮಸ್ಥರು ಯತ್ನಿಸಿದ್ದಾರೆ. ಇದೇ ವೇಳೆ ಸ್ಥಳಕ್ಕೆ ಬಂದ RFO ವಿನಯ್ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಹಂಗಳಾಪುರದಲ್ಲಿ ಕಬ್ಬು ಕಟಾವು ಮಾಡ್ತಾ ಇದ್ದಾಗ 2 ಚಿರತೆ ಮರಿಗಳು ಪತ್ತೆಯಾಗಿವೆ. ಕಬ್ಬು ಕಟಾವು ವೇಳೆ ಚೀರಾಟದ ಶಬ್ದ ಕೇಳಿದಾಗ ಮರಿಗಳನ್ನು ಕಾರ್ಮಿಕರು ಹೊರತಂದು ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ.